ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಕಾಡಗಾನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮಸ್ಥರೆಲ್ಲರೂ ಸೇರಿ ಪಕ್ಷ ಭೇದ ಮರೆತು ಸಂವಿಧಾನ ಶಿಲ್ಪಿಗೆ ಬಹುಪರಾಕ್ ಹೇಳಿದರು. ಅತ್ಯಂತ ಸುಂದರ ವಿನ್ಯಾಸದ ವಿದ್ಯುತ್ ಮತ್ತು ಬಲೂನ್ ಅಲಂಕಾರದೊಂದಿಗೆ ಅಂಬೇಡ್ಕರ್ ಪುತ್ಥಳಿ ರಾರಾಜಿಸಿತ್ತು. ಸಮಾನತೆಯ ದೇವರಾದ ಅಂಬೇಡ್ಕರ್ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಹಾಡುತ್ತಾ ಕುಣಿಯುತ್ತಾ ಯುವಕರು ಸಂಭ್ರಮಿಸಿದರು. ದೇಶದಲ್ಲಿ ನಮ್ಮನ್ನು ತಲೆ ಎತ್ತಿ ಬದುಕುವಂತೆ ಮಾಡಿದ ಅಂಬೇಡ್ಕರ್ ಅವರು ನಮಗೆ ದೇವರಿಗಿಂತಲೂ ಹೆಚ್ಚು. ಜನರು, ಊರಿನ ಮುಖಂಡರು ಯಾವುದೇ ಭೇದವಿಲ್ಲದೆ ಎಲ್ಲರೂ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಮೇತ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತವಾಗಿ ಈ ದಿನ ಹೇಳಬೇಕಂದ್ರೆ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನು ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎರಡೂ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಚಿಕ್ಕ ಹಳ್ಳಿ ಆದ್ರೂ ಇಡೀ ತಾಲೂಕಲ್ಲಿ ಇಂಥ ಒಂದು ಅದ್ಭುತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ನಾನು ಕಂಡಂಗೆ ಎಲ್ಲಿ ಇಲ್ಲ. ಅದರಂತೆ ನಮ್ಮ ಊರಿನಲ್ಲಿ ಪ್ರತಿಯೊಂದು ಏನೋ 5 ವರ್ಷದಿಂದ ಈ ವಿಗ್ರಹ ಮಾಡಿ 5 ವರ್ಷ ಆಯಿತು. 5 ವರ್ಷದಿಂದ ಪ್ರತಿ ವರ್ಷವೂ ನಾವು ಬಹಳ ಅದ್ಭುತವಾಗಿ ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಯುವಕರು ಬಹಳ ಒಂದು ಸ್ಪಂದನೆಯನ್ನು ಕೊಟ್ಟು ನಮ್ಮನ್ನು ಸಮೇತ ಈ ಪೂಜೆಗೆ ಕರೆಸಿ ನಮಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಚಿಕ್ಕದಾಗಿ 1947 ಇಸ್ವಿ ಅಂತ 74 ಬರೋ ಅಂತ ಇತ್ತು. ಅದನ್ನು ಒಡೆದು ನಾವೇ ಕೆಡವಿ ಮತ್ತೆ ಹೊಸದಾಗಿ ಆ ಕೆಡವಿದ್ರು ಪಕ್ಕದಲ್ಲಿ ಅದನ್ನು ಪೂಜೆ ಮಾಡ್ಕೊಂಡು ಮತ್ತೆ 5 ವರ್ಷದ ಹಿಂದೆ ನಾವೇ ರೆಡಿ ಮಾಡ್ಕೊಂಡು ಇದು ಮಾಡಿ ಯಾವ ರೀತಿ ಅಚ್ಚುಕಟ್ಟಾಯ್ತಂದರೆ ಎಲ್ಲ ಪ್ರತಿಯೊಬ್ಬರು ಯುವಕರೇ ಎಲ್ಲಿರೋದು. ಯುವಕರು ಬಿಟ್ಟರೆ ಯಾರೂ ಇಲ್ಲ. ದೊಡ್ಡವರು ಸುಮ್ಮನೆ ಜೊತೆಯಲ್ಲಿರ್ತಾರೆ. ದೊಡ್ಡವರು ಎಲ್ಲ ಯುವಕರಿಗೆ ಸಲ್ಲಬೇಕು. ಯಾಕಂದರೆ ಯುವಕರು ಇಲ್ಲ ಅಂದಿದ್ರೆ ಇವತ್ತು ಈ ರೀತಿ ವಿಜೃಂಭಣೆಯಿಂದ ನಡೀತಾ ಇರಲಿಲ್ಲ. ಆದರೆ 135ನೇ ಜನ್ಮದಿನವನ್ನು ಇಡೀ ನಾವು ಪ್ರಪಂಚಾದ್ಯಂತ ಮಾಡ್ತಾಯಿದ್ದಾರೆ. ಬರೀ ಇಂಡಿಯಾ ಲೆವೆಲಲ್ಲೆಲ್ಲ ಇದು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ದಲಿತರ ನಾಯಕ ಅಲ್ಲ. ಒಟ್ಟಾರೆ ಚಿಕ್ಕ ಕಾಡಿಗಾನಹಳ್ಳಿಯ ಅಂಬೇಡ್ಕರ್ ಜಯಂತಿ ಇಡೀ ಜಿಲ್ಲೆಗೆ ಮಾದರಿ ಎಂಬಂತಿತ್ತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.